Namaste. Subject Basic Electronics Engineering. Module Digital Electronics Fundamentals. Problem: determine the value of base x. If first one 225 base x equal to 341 base 8. Second question 211 base x equal to 152 base 8. VTU ಕ್ವಶನ್ ಪೇಪರ್ Jan 14 2014 ಅಲ್ಲಿ ಕೇಳಿರೋದು. ಮಾರ್ಕ್ಸ್ 6 ಮಾರ್ಕ್ಸ್. ಇದಕ್ಕೆ 2 ಪ್ರಾಬ್ಲಮ್ ಇದೆ ಇದರಲ್ಲಿ, ಸಬ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಒನ್ 225 ಬೇಸ್ ಎಕ್ಸ್ ಈಕ್ವಲ್ ಟು 341 ಬೇಸ್ 8. ಸೊ ಇಲ್ಲಿ ಎಕ್ಸ್ದು ಯಾವುದು ನಂಬರ್ ಏನು, ಡೆಸಿಮಲ್ಲಲ್ಲಿ ಇದೆಯಾ, ಆಕ್ಟಲಲ್ಲಿ ಇದೆಯಾ, ಬೈನರಿ ಅಂತೂ ಅಲ್ವೇ ಅಲ್ಲ. ಬೈನರಿ ಅಂದರೆ ಬಿಟ್ಟಲ್ಲಿ 1 0 ಬರಬೇಕು, ಬೈನರಿ ಆಗೋಕ್ಕೆ ಸಾಧ್ಯ ಇಲ್ಲ. ಡೆಸಿಮಲ್ಲ ಅಥವಾ ಹೆಕ್ಸಾ ಡೆಸಿಮಲ್ಲು ಆಗೋದಿಲ್ಲ, ಯಾಕಂದರೆ ಕ್ಯಾರೆಕ್ಟರು ಇಲ್ಲ ಇಲ್ಲಿ. ಸೊ ಫೈಂಡ್ ಔಟ್ ಮಾಡಬೇಕು ಯಾವುದು ರ್ಯಾಡಿಕ್ಸ್ ಏನು ಬರುತ್ತೆ ಅಂತ ಎಕ್ಸ್ನ. ಅದಕ್ಕೆ ಫಸ್ಟ್ ಏನು ಮಾಡೋಣ, ಇದಕ್ಕೆ ಡೆಸಿಮಲಿಗೆ ಕನ್ವರ್ಟ್ ಮಾಡೋಣ. ಸೊ 3 ಇಂಟು 8 ಪವರ್ ಆಫ್, ಇಲ್ಲಿ ಇದು 0 1 2 2 ಪ್ಲಸ್ 4 ಇಂಟು 8 ಪವರ್ ಆಫ್ 1 ಪ್ಲಸ್ 1 ಇಂಟು 8 ಪವರ್ ಆಫ್ 0 ಈಕ್ವಲ್ ಟು 3 ಇಂಟು 8 8 64 ಪ್ಲಸ್ 4 8 ಅಥವಾ 8 4 32 ಪ್ಲಸ್ 1 ಇಂಟು 1 is 1 ಈಕ್ವಲ್ ಟು 3 4 12 ಗೆ 2 1 ಕ್ಯಾರಿ 3 6 18 18 ಪ್ಲಸ್ 1 is 19 plus 32 plus 1 is 33 equal to how much? 3 plus 2 is 5. Next 9 plus 3 is 12 get 2 1 carry 225. So ಇಲ್ಲಿ 225 ಬಂದಿದೆ ಅಲ್ಲ. ಸೊ ಇಲ್ಲಿ 225 ಬಂದಿದೆ. ಯಾವುದಿದು ನಾವು ಫೈಂಡ್ ಡೆಸಿಮಲ್ಲಿ ಕನ್ವರ್ಟ್ ಮಾಡಿರೋದು ಇದು ಗೊತ್ತಾಯ್ತಲ್ಲ, ಬೇಸ್ 10 ಆಯಿತು. ಸೊ 225 ಬೇಸ್ 10 ಈಕ್ವಲ್ ಟು 341 base 8. So this is the answer. 341 base 8 is equivalent to 225 base 10. ಅಲ್ಲಿಗೆ x is therefore x equal to 10 ಆಗುತ್ತೆ. ಅರ್ಥ ಆಯ್ತಲ್ಲ, ನೋಡ್ಕೊಳ್ಳಿ ಇಲ್ಲಿ. ಕನ್ವರ್ಟಿಂಗ್ ಆಕ್ಟೆಲ್, ಇದು ಆಕ್ಟೆಲ್ ನಂಬರ್ ಇಂಟು ಡೆಸಿಮಲಿಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ 225 ಬೇಸ್ 10 ಬರುತ್ತೆ. ಓಕೆ, ನೆಕ್ಸ್ಟ್ so 225x equal to 341 base 8 equal to 225 base 10. So x ಏನಾಯಿತು 10 ಆಯಿತು. So that is 225 base 10 equal to 341 base 8. Second problem 211x equal to 152 8. ಇದನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ಏನು ಮಾಡೋಣ, ಇಲ್ಲಿ ಸೆಕೆಂಡದು 211x ಅಂತ ತಗೊಳ್ಳಿ. 152 ಬೇಸ್ 8 ಇದೆಯಲ್ಲ, ಇದಕ್ಕೆ ಡೆಸಿಮಲಿಗೆ ಕನ್ವರ್ಟ್ ಮಾಡಿ. ಸೊ 1 ಇಂಟು 8 ಪವರ್ ಆಫ್ 0 1 2 ಪ್ಲಸ್ 5 ಇಂಟು 8 ಪವರ್ ಆಫ್ 1 ಪ್ಲಸ್ 2 ಇಂಟು 8 ಪವರ್ ಆಫ್ 0 ಈಕ್ವಲ್ ಟು 8 8 64 64 1 64 ಪ್ಲಸ್ 8 5 40 ಪ್ಲಸ್ 2 1 2. ಸೊ ಈಕ್ವಲ್ ಟು 64 plus 40 is 104. 104 plus 2 is 106. 106 ಇದು ಬೇಸ್ 10 ಆಗುತ್ತೆ. 152 ಬೇಸ್ 8 ಈಕ್ವಲ್ ಟು 211x. ಸೊ ಇದನ್ನು ಕೂಡ ನಾವೇನು ಮಾಡೋಣ, ಡೆಸಿಮಲಿಗೆ ಕನ್ವರ್ಟ್ ಮಾಡೋಣ. ಇದು 2 ಇಂಟು ಎಕ್ಸ್ ಪವರ್ ಆಫ್ 0 1 2 ಪ್ಲಸ್ 1 ಇಂಟು ಎಕ್ಸ್ ಪವರ್ ಆಫ್ 1 ಪ್ಲಸ್ 1 ಇಂಟು ಎಕ್ಸ್ ಪವರ್ ಆಫ್ 0 ಈಕ್ವಲ್ ಟು 152 8 ಡೆಸಿಮಲಿಗೆ ಕನ್ವರ್ಟ್ ಮಾಡಿದ್ದೀವಲ್ಲ, ಇದನ್ನು 106 ತಗೊಳ್ಳೋಣ. ಇದು ಡೆಸಿಮಲಲ್ಲಿದೆ, ಇದು ಡೆಸಿಮಲಲ್ಲಿದೆ. ಓಕೆ, ಇದು 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಇಸ್ ಎಕ್ಸ್ ಪ್ಲಸ್ 1 ಇಂಟು 1 ಇಸ್ 1 ಈಕ್ವಲ್ ಟು 106. ನೆಕ್ಸ್ಟ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ 1 ಮೈನಸ್ 106, ಸೊ ದಟ್ ಈಸ್ ಮೈನಸ್ 105. ಸೊ ಇಲ್ಲೇನು ಮಾಡಬೇಕು, 2x ಇಂಟು ಎಕ್ಸ್, ಸೊ ದಟ್ ಈಸ್ 2x ಸ್ಕ್ವೇರ್. 105 ಅಂತ ಹೇಳಿದ್ರೆ 105 ಇದೆ ಅಲ್ಲ,
7.5 14. ಸೊ ಇದು ಈಕ್ವಲ್ ಟು 0 ಮಾಡ್ಕೊಳ್ಳೋಣ. ಇಲ್ಲಿ 106, ಇದು 105 ಇದೆಯಲ್ಲ, 5 ಲಾಸ್ಟಲ್ಲಿ ಆಡ್ ನಂಬರ್ ಇದೆ. ಸೊ ಆಡ್ ನಂಬರ್ ಅಂದರೆ ಆಡ್ ನಂಬರಿಂದನೇ ಕ್ಯಾನ್ಸಲ್ ಆಗಬೇಕು. ಫಸ್ಟು 3 ನೋಡಿ, 3ದಲ್ಲಿ ಕ್ಯಾನ್ಸಲ್ ಆಗಲ್ಲ, ಇದು ಡಿವೈಡ್ ಆಗಲ್ಲ. ನೆಕ್ಸ್ಟು 5ನಲ್ಲಿ ಡಿವೈಡ್ ಆಗುತ್ತೆ, ಬಟ್ ನಿಮಗೆ ಪೇರ್ ಸಿಗೋದಿಲ್ಲ, ಅದು ಕರೆಕ್ಟಾಗಿ ಇಲ್ಲಿ x = 1 ಆಗೋದಿಲ್ಲ. ಗೊತ್ತಾಯ್ತಲ್ಲ? ಹೇಗೆ ಅಂದರೆ ನೋಡಿ, ಇಲ್ಲಿ 105 ಮತ್ತು ಇದು 5ಇಂದ ಡಿವೈಡ್ ಆಗಬೇಕು ಅಂದರೆ ಸೊ 21 ಏನೋ ಬರುತ್ತೆ. ನೀವು ಇಲ್ಲಿ 21 ಇಲ್ಲಿ 5 ಹಾಕಿದ್ರೆ ಸೊ 5 2s 10 ಆಯಿತು. 21 - 10 ಅಂತ ಹೇಳಿದ್ರೆ 11 ಬರುತ್ತೆ. ಸೊ ಬಟ್ ಮಿಡಲ್ ಟರ್ಮಲ್ಲಿ ನಿಮಗೆ ಬರೀ ಕೋಎಫಿಷಿಯಂಟ್ 1 ಇರೋದು. ಅದಕ್ಕೆ ಏನು ಮಾಡಬೇಕು, ನೆಕ್ಸ್ಟು 5 ಆಗೋದಿಲ್ಲ ಅಲ್ವಾ. ನೆಕ್ಸ್ಟ್ ಆಡ್ ನಂಬರ್ ಯಾವುದು? 7ಇಂದ ಕ್ಯಾನ್ಸಲ್ ಆಗುತ್ತಾ ನೋಡಿ. 7 1s 7, ಇನ್ನು ನೆಕ್ಸ್ಟು 3 5 ಅಂದರೆ 7 5s. ಸೊ 15 7s ಆಗುತ್ತೆ. 15 ಇಲ್ಲಿ ಇಟ್ಕೊಂಡ್ರೆ 30 ಆಗಿಬಿಡುತ್ತದು. ಸೊ 15 ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ 7 ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ? ಸೊ ಇವಾಗ ಏನಾಗಬೇಕಿದು, 2 7s ಅಂತ ಹೇಳಿದ್ರೆ 14x ಆಗುತ್ತೆ. ಇಲ್ಲಿ 15 × x ಅಂತ ಹೇಳಿದ್ರೆ 15x ಆಯಿತು. ಸೊ ಮಿಡಲ್ ಟರ್ಮಲ್ಲಿ ಏನಿದೆ, ಬರೀ 1x ಅಂತ ಇದೆ. ಇಲ್ಲಿ 1x ಅಂತ ಆನ್ಸರ್ ಆಗಬೇಕಂದ್ರೆ ಇದು ಸಬ್ಟ್ರಾಕ್ಷನ್ ಆಗಬೇಕು. 15 - 14 ಅಂದರೆ 1 ಬರುತ್ತೆ. ಗೊತ್ತಾಯ್ತಲ್ಲ? ಸೊ ಇಲ್ಲಿ ಪಾಸಿಟಿವ್ ಸೈನ್ ಇದೆ ಆನ್ಸರಲ್ಲಿ, ಮಿಡಲ್ ಟರ್ಮಲ್ಲಿ ಪ್ಲಸ್ ಇದೆ. ಹಾಗಾಗಿ ಹೈಯರ್ ನಂಬರ್ ಯಾವುದು? 15 ಇಸ್ ದ ಹೈಯರ್ ನಂಬರು. ಸೊ ಪ್ಲಸ್ ಇಲ್ಲಿ ಹೋಗಬೇಕು. ಇದು ಆ್ಯಕ್ಚುಲಿ ಸಬ್ಟ್ರಾಕ್ಷನ್ ಆದರೆ ಮಾತ್ರ 1 ಆಗೋದಲ್ಲ, ಒಂದು ಪ್ಲಸ್ ಆಗಬೇಕು, ಒಂದು ಮೈನಸ್ ಆಗಬೇಕು. ಸೊ ಈಗ 2x × 7 ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. 15x ಅಂತ ಹೇಳಿದ್ರೆ ಪ್ಲಸ್ 15x ಇಲ್ಲಿ ಬರಬೇಕು. ಸೊ ಈಗ ಇದೆರಡನ್ನು ಪ್ರಾಡಕ್ಟ್ ಮಾಡಿದ್ರೆ 2x² ಆಗುತ್ತೆ. ಸೊ ಫಸ್ಟ್ ಟರ್ಮ್ದು ಕೋಎಫಿಷಿಯಂಟ್ ಕರೆಕ್ಟ್ ಆಯಿತು. ಪ್ಲಸ್ ಇಂಟು ಮೈನಸ್ ಇದೆ, ಇದೆ ಎರಡನ್ನು ಪ್ರಾಡಕ್ಟ್ ಮಾಡಿದ್ರೆ ಮೈನಸ್ 15 7s ಸೊ 105 ಬರುತ್ತೆ. ಸೊ -105 ಥರ್ಡ್ ಟರ್ಮು ಆಯಿತು. ಸೆಕೆಂಡ್ ಟರ್ಮಲ್ಲಿ ಏನು ಮಾಡಬೇಕು, ಪ್ಲಸ್ x ಬರಬೇಕಲ್ಲ, ಸರಿ ಸಬ್ಟ್ರಾಕ್ಟ್ ಮಾಡಿದ್ರೆ ಪ್ಲಸ್ x ಬಂತು, ಅದು ಸರಿ ಇದೆ. ಸೊ ಈಗ ಗ್ರೂಪಿಂಗ್ ಮಾಡಬೇಕು. ಇದು ಒಂದು ಗ್ರೂಪ್ ಮಾಡ್ಕೊಳ್ಳಿ, ಇದು ಒಂದು ಗ್ರೂಪ್ ಮಾಡ್ಕೊಳ್ಳಿ. ಸೊ ಇವಾಗ ಏನಾಗುತ್ತಲ್ಲಿ 2x + 15 ಮತ್ತು ಇನ್ನೊಂದು x - 7 = 0. ನೆಕ್ಸ್ಟ್ 2x + 15 = 0, ಅದರ್ವೈಸ್ x - 7 = 0. Then 2x = -15, then x = -7.5 ಏನೋ ಬರುತ್ತಿದ್ದು. ಅದರ್ವೈಸ್ ಇಲ್ಲಿ x -7 ಈ ಕಡೆ ಶಿಫ್ಟ್ ಆದರೆ +7 ಆಗುತ್ತೆ. ಸೊ x = 7. ನೆಗೆಟಿವ್ ನಂಬರ್ ಬಂದಿದೆಯಲ್ಲ, ಇದು ಇನ್ವ್ಯಾಲಿಡ್ ನಂಬರು, ನೆಗ್ಲೆಕ್ಟ್ ಮಾಡಿಕೊಳ್ಳಿ. ದಿಸ್ ಇಸ್ ದ ನಂಬರ್, ಇದನ್ನು ಕನ್ಸಿಡರ್ ಮಾಡಬೇಕು, ವ್ಯಾಲಿಡ್ ಅನ್ನ ಇದು. ಅಲ್ಲಿಗೆ ನೆಕ್ಸ್ಟ್ ಏನಾಗುತ್ತೆ, ಸೊಲ್ಯೂಷನ್ನು 211 x ಪ್ಲೇಸಲ್ಲಿ ಏನು ಬರಿಬೇಕು, 7 ಬರಿಬೇಕು. ಸೊ ರಾಡಿಕ್ಸ್ 7 ಆಯಿತು. ಸೊ ದಟ್ ಈಸ್ 152 ಬೇಸ್ ಆಕ್ಟಲಿಗೆ, ಆಕ್ಟಲದ್ದು ಇದು, ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ? 211 ಬೇಸ್ 7 = 152 ಬೇಸ್ 8ಗೆ. ಸೊ ಸೊಲ್ಯೂಷನ್ ನೋಡಿ, ಇಲ್ಲಿ ಕನ್ವರ್ಟಿಂಗ್ ಆಕ್ಟಲ್ ಇಂಟು ಡೆಸಿಮಲ್, ಆಕ್ಟಲಿಂದ ಡೆಸಿಮಲಿಗೆ ಕನ್ವರ್ಟ್ ಮಾಡಬೇಕಾಗ ಇದು 152 ಬೇಸ್ 8ಅನ್ನು. ಸೊ ಹೀಗೆ ಬರುತ್ತೆ 10610 ಅಂತ. ನೆಕ್ಸ್ಟ್ 211x ಇದೆಯಲ್ಲ, ಅದನ್ನು ಕೂಡ ಡೆಸಿಮಲಿಗೆ ಕನ್ವರ್ಟ್ ಮಾಡಿದರೆ ನಿಮಗೆ ಇದನ್ನು ಹಾಗೆ ಇಟ್ಕೊಂಡಿರಿ. ಸೊ ಈ 10610 ಇದೆಯಲ್ಲ ಇಲ್ಲಿ, ಸೊ ಇದು ಹೀಗೆ ಬರುತ್ತೆ ಎಕ್ಸ್ಪ್ರೆಷನ್ಸ್. ನೆಕ್ಸ್ಟ್ ಅದು ಗ್ರೂಪ್ ಮಾಡಬೇಕಲ್ಲ, ಹಾಗೆ ಮಾಡಿಕೊಡಿ. ಸೊ 211 7 = 152 ಬೇಸ್ 8. Thank you so much.